ಕಲಬುರಗಿಯಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ಉಂಟಾಗಿದೆ. ಅಲ್ಲೊಂಚೂರು ಪರಿಸ್ಥಿತಿ ಬಿಗಡಾಯಿಸಿದೆ. ಮೊಬೈಲ್ನಲ್ಲಿ ಏನ್ ಮಾಡಿದ್ರು ಬುಕ್ ಆಗ್ತಾ ಇಲ್ಲ ಹಲವು ಕಡೆ. ಇನ್ನು ಏಜೆನ್ಸಿಗೆ ಬಂದು ಕೇಳಿದ್ರೆ ಇಲ್ಲೂ ಸರ್ವರ್ ಡೌನ್ ಇದೆ, ಇಲ್ಲೂ ಕೂಡ ಬುಕ್ ಮಾಡಕ್ ಆಗ್ತಿಲ್ಲ. ನೀವು ಮೊಬೈಲಲ್ಲಿ ಬುಕ್ ಮಾಡ್ಕೊಂಡ್ ಬನ್ನಿ ಅಥವಾ ಎಲ್ಲಾದ್ರೂ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬನ್ನಿ, ಅವಾಗ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ನಲ್ಲಿ ಬುಕ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ, ಅಂದ್ರೆ ಸರ್ವರ್ ಬಿಸಿ ಬರ್ತಾ ಇದೆ ಅಂತ ಜನ ಸುಮ್ಮನೆ ಪ್ಯಾನಿಕ್ ಆಗ್ತಾ ಇದ್ದಾರೆ. ಪಾಪ ಇಲ್ಲೊಬ್ಬ ವೃದ್ಧೆ, ಆಕೆಗೆ ಇದು ಬುಕ್ ಮಾಡಕ್ ಗೊತ್ತಾಗುತ್ತೋ ಇಲ್ವೋ, ಏನ್ ಪರಿಸ್ಥಿತಿ ಒಟ್ಟಿನಲ್ಲಿ ಮಾಡ್ಬೇಕ್ರಿ. ಟ್ರಾನ್ಸ್ಫರ್ ಮಾಡಂದ್ರ ಮಾಡ್ಲಿಲ್ರಿ, ಅವಾಗನು ಈಗನು ಮಗಳ ಸದೇ ಮಾಡಿನ್ರಿ ನಾನು. ಬ್ಯಾಡ ಈಗ ಆಗಲ್ಲ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನಿಂದಾಗಿ ಇದೀಗ ಸಿಲಿಂಡರ್ ಸಿಗದೆ ಜನರು ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಗ್ಯಾಸ್ ಏಜೆನ್ಸಿಗೆ ಬಂದು ಆ ಸಿಲಿಂಡರ್ ಅನ್ನ ಬುಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸರ್ವರ್ ಡೌನ್ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಜನರು ಸಿಲಿಂಡರ್ ಅನ್ನೇ ತೆಗೆದುಕೊಂಡು ಬಂದು ಏನೋ ಈ ಒಂದು ಅಂಗಡಿಯ ಮುಂಭಾಗದಲ್ಲಿ, ಏಜೆನ್ಸಿಯ ಮುಂಭಾಗದಲ್ಲಿ ಇಟ್ಟಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಬುಕ್ ಮಾಡಿದಂತರು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಒಳಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮೊದಲೆಲ್ಲ ಮೊಬೈಲ್ ಮೂಲಕ ಸಿಲಿಂಡರ್ ನ ಬುಕಿಂಗ್ ಮಾಡ್ತಾ ಇದ್ರು. ಆದ್ರೆ ಮೊಬೈಲ್ ಮುಖಾಂತರ ಸಿಲಿಂಡರ್ ಬುಕಿಂಗ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇದೀಗ ಈ ಒಂದು ಏನು ಏಜೆನ್ಸಿಗೆ ಬಂದಿರುವಂತದ್ದು, ಏಜೆನ್ಸಿಗೆ ಬಂದು ಇಲ್ಲಿ ಡೈರೆಕ್ಟ್ ಆಗಿ ಸಿಲಿಂಡರ್ ನ ಬುಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸಿಲಿಂಡರ್ ಬುಕ್ ಮಾಡೋಕೆ ಮುಂದಾದಂತವರಿಗೆ ಇಲ್ಲಿ ಸರ್ವರ್ ಡೌನ್ ನ ಒಂದು ನೆಪವನ್ನ, ಅಂದ್ರೆ ಸರ್ವರ್ ಡೌನ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಜನರು ಇದೀಗ ಸಿಲಿಂಡರ್ ಬುಕ್ ಮಾಡೋಕ್ಕೂ ಆಗದೆ, ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಿಲಿಂಡರ್ ಇಲ್ಲದೇನೆ ಏನು ಅಡಿಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜನರು ಸಂಕಷ್ಟಕ್ಕೆ ಒಳಗಾಗ್ತಾ ಇರುವಂತದ್ದು. ಸಾಕಷ್ಟು ಜನ ಬಂದು ಈ ಒಂದು ಅಂಗಡಿಗೆ ಬಂದು ವಾಪಸ್ ಹೋಗ್ತಾ ಇರುವಂತದ್ದು. ನನ್ನ ಜೊತೆ ಒಂದಷ್ಟು ಜನರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಸರಿಗ ಏನಾಯ್ತು? ಒಂದು ತಿಂಗಳಾಯ್ತು ಬುಕಿಂಗ್ ಮಾಡ್ರಿ, ಇನ್ನ ತಕ್ಕ ಮನಿಗ್ ಬರ್ತಂತ ಮನಿಗ್ ಬರಕ್ ತಯಾರಿಲ್ಲ. ಇಲ್ಲಿ ಬಂದ್ರೆ ನಮ್ಗೆ ರಿಸಿಪ್ಟ್ ಕೊಡೋದು ರಿಸಿಪ್ಟ್ ಕೊಡಕ್ ತಯಾರಿಲ್ಲ. ಬಾಜಿ ಮುಂದ್ ಬರ್ರಿ. ಏನ್ ಸಮಸ್ಯೆ ಆಗ್ತಾ ಇತ್ತು? ನಿಂದ್ರಿ ಒಂದ್ ನಿಮಿಷ ಹೇಳ್ರಿ, ಏನ್ ಸಮಸ್ಯೆ ಅಂತ. ಇಲ್ಲಿ ಅದ ನೋಡ್ರಿ ನಮ್ದು ಗ್ಯಾಸಿಂದು. ಅದಕ್ಕ ನಾವು ಶುರು ತೋಳ ಮುಂದ ಮೊಮ್ಮಗಳು ನೋಡ್ತಾಳ ಹಚ್ಚಿದ್ರಿ. ಅಕ್ಕಿ ನೋಡ್ಲಿಲ್ಲ, ಮಗಳ ಬಲ್ ಹೋಗಿ ಕಡೆಗಿನ್ರಿ. ಅದ ಗ್ಯಾಸ್ ಈಗ ಇದು ಬಂದಾಗ್ಯದ್ರಿ. ಇಲ್ಲೇ ಬಿಟ್ಟಿನ್ರಿ ನಾವ್ ಒಯ್ದಿಲ್ಲ. ಇದೇ ಲಾಸ್ಟ್ ಒಯ್ದಿತ್ ನೋಡ್ರಿ. ಏನಂತಾರನ್ರಿ, ಏನಾಗಿತ್ತಮ್ಮ ಮೊಮ್ಮಳಿಗೆ? ಮೊಮ್ಮಕ್ಕಳು ಹೋಗ್ಯಾರಿ, ಎಲ್ಲಾರು ಬಿಟ್ಟು ಎಲ್ಲ ಹೊಸ ಮಂದಿ ಅವ್ರ ಕಡೆಗೆ ಅಂಡ್ರ ತಗೊಂಡು ಹೋಗ್ಯಾರ. ಇದು ರೀ ಗ್ಯಾಸ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲಗತ್ತಿದೇವ್ರಿ. ಅಲ್ಲಿ ಬಿದ್ದಾಪುರ ಕಾಲನಿಗೆ ಇದ್ದೇವ್ರಿ. ಅದಕ್ಕೆ ಅಲ್ಲಿ ಮಾಡ್ರಿ ಅಂತಂದ್ರ ಅಲ್ಲೇ ಹೋಗಿ ಮಾಡ್ಕೋರಿ ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಬಲ್ಲಿ ಅಲ್ಲಿ ಗ್ಯಾಸಿನ ದುಕಾನ್ ಅದ ರೀ, ಅಲ್ಲಿ ಹೋಗಿ ಮಾಡ್ಕೊ ಅಂತಾರ. ಇದು ಇಲ್ಲಿರುವಂತಹ ಜನರು ಏನು ತಮ್ಮ ನೋವನ್ನ ಹೊರಹಾಕ್ತಾ ಇರುವಂತದ್ದು. ಒಂದ್ ಕಡೆ ತಮಗೆ ಸಿಲಿಂಡರ್ ಸಪ್ಲೈ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಮನೆಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ, ಬ್ಲಾಕ್ ಅಲ್ಲಿ ಮಾರ್ಕೊಂಡಿರಬಹುದು ಅನ್ನುವಂತ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಸಿಲಿಂಡರ್ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಓರ್ವ ಮಹಿಳೆ ಕೂಡ ಕಣ್ಣೀರಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ಉಂಟಾಗಿದೆ. ಅಲ್ಲೊಂಚೂರು ಪರಿಸ್ಥಿತಿ ಬಿಗಡಾಯಿಸಿದೆ. ಮೊಬೈಲ್ನಲ್ಲಿ ಏನ್ ಮಾಡಿದ್ರು ಬುಕ್ ಆಗ್ತಾ ಇಲ್ಲ ಹಲವು ಕಡೆ. ಇನ್ನು ಏಜೆನ್ಸಿಗೆ ಬಂದು ಕೇಳಿದ್ರೆ ಇಲ್ಲೂ ಸರ್ವರ್ ಡೌನ್ ಇದೆ, ಇಲ್ಲೂ ಕೂಡ ಬುಕ್ ಮಾಡಕ್ ಆಗ್ತಿಲ್ಲ. ನೀವು ಮೊಬೈಲಲ್ಲಿ ಬುಕ್ ಮಾಡ್ಕೊಂಡ್ ಬನ್ನಿ ಅಥವಾ ಎಲ್ಲಾದ್ರೂ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬನ್ನಿ, ಅವಾಗ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ನಲ್ಲಿ ಬುಕ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ, ಅಂದ್ರೆ ಸರ್ವರ್ ಬಿಸಿ ಬರ್ತಾ ಇದೆ ಅಂತ ಜನ ಸುಮ್ಮನೆ ಪ್ಯಾನಿಕ್ ಆಗ್ತಾ ಇದ್ದಾರೆ. ಪಾಪ ಇಲ್ಲೊಬ್ಬ ವೃದ್ಧೆ, ಆಕೆಗೆ ಇದು ಬುಕ್ ಮಾಡಕ್ ಗೊತ್ತಾಗುತ್ತೋ ಇಲ್ವೋ, ಏನ್ ಪರಿಸ್ಥಿತಿ ಒಟ್ಟಿನಲ್ಲಿ ಮಾಡ್ಬೇಕ್ರಿ. ಟ್ರಾನ್ಸ್ಫರ್ ಮಾಡಂದ್ರ ಮಾಡ್ಲಿಲ್ರಿ, ಅವಾಗನು ಈಗನು ಮಗಳ ಸದೇ ಮಾಡಿನ್ರಿ ನಾನು. ಬ್ಯಾಡ ಈಗ ಆಗಲ್ಲ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನಿಂದಾಗಿ ಇದೀಗ ಸಿಲಿಂಡರ್ ಸಿಗದೆ ಜನರು ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಗ್ಯಾಸ್ ಏಜೆನ್ಸಿಗೆ ಬಂದು ಆ ಸಿಲಿಂಡರ್ ನ ಬುಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸರ್ವರ್ ಡೌನ್ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಜನರು ಸಿಲಿಂಡರ್ ಅನ್ನೇ ತೆಗೆದುಕೊಂಡು ಬಂದು ಏನೋ ಈ ಒಂದು ಅಂಗಡಿಯ ಮುಂಭಾಗದಲ್ಲಿ, ಏಜೆನ್ಸಿಯ ಮುಂಭಾಗದಲ್ಲಿ ಇಟ್ಟಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ
ಬುಕ್ ಮಾಡಿದಂತವ್ರು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಒಳಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮೊದಲೆಲ್ಲ ಮೊಬೈಲ್ ಮೂಲಕ ಸಿಲಿಂಡರ್ ನ ಬುಕಿಂಗ್ ಮಾಡ್ತಾ ಇದ್ರು. ಆದ್ರೆ ಮೊಬೈಲ್ ಮುಖಾಂತರ ಸಿಲಿಂಡರ್ ಬುಕಿಂಗ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇದೀಗ ಈ ಒಂದು ಏನು ಏಜೆನ್ಸಿಗೆ ಬಂದಿರುವಂತದ್ದು, ಏಜೆನ್ಸಿಗೆ ಬಂದು ಇಲ್ಲಿ ಡೈರೆಕ್ಟ್ ಆಗಿ ಸಿಲಿಂಡರ್ ನ ಬುಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸಿಲಿಂಡರ್ ಬುಕ್ ಮಾಡೋಕೆ ಮುಂದಾದಂತವರಿಗೆ ಇಲ್ಲಿ ಸರ್ವರ್ ಡೌನ್ ನ ಒಂದು ನೆಪವನ್ನ ಅಂದ್ರೆ ಸರ್ವರ್ ಡೌನ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಜನರು ಇದೀಗ ಸಿಲಿಂಡರ್ ಬುಕ್ ಮಾಡೋಕ್ಕೂ ಆಗದೆ, ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಿಲಿಂಡರ್ ಇಲ್ಲದೇನೆ ಏನು ಅಡಿಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜನರು ಸಂಕಷ್ಟಕ್ಕೆ ಒಳಗಾಗ್ತಾ ಇರುವಂತದ್ದು. ಸಾಕಷ್ಟು ಜನ ಬಂದು ಈ ಒಂದು ಅಂಗಡಿಗೆ ಬಂದು ವಾಪಸ್ ಹೋಗ್ತಾ ಇರುವಂತದ್ದು. ನನ್ನ ಜೊತೆ ಒಂದಷ್ಟು ಜನರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಸರಿಗ ಏನಾಯ್ತು? 1 ತಿಂಗಳಾಯ್ತು ಇದು ಬುಕಿಂಗ್ ಮಾಡ್ರಿ, ಇನ್ನ ತಕ್ಕ ಮನಿಗ್ ಬರ್ತಂತ ಮನಿಗ್ ಬರಕ್ ತಯಾರಿಲ್ಲ. ಇಲ್ಲಿ ಬಂದ್ರೆ ನಮ್ಗೆ ರಿಸಿಪ್ಟ್ ಕೊಡೋದು ರಿಸಿಪ್ಟ್ ಕೊಡಕ್ ತಯಾರಿಲ್ಲ. ಬಾಜಿ ಮುಂದ್ ಬರ್ರಿ. ಏನ್ ಸಮಸ್ಯೆ ಆಗ್ತಾ ಇತ್ತು? ನಿಂದ್ರಿ ಒಂದ್ ನಿಮಿಷ ಹೇಳ್ರಿ, ಏನ್ ಸಮಸ್ಯೆ ಅಂತ. ಇಲ್ಲದ ನೋಡ್ರಿ ಗ್ಯಾಸಿಂದು ಅದಕ್ಕ ನಾವು ಶುರು ತೋಳ ಮುಂದ ಮೊಮ್ಮಗಳು ನೋಡ್ತಾಳ ಹಚ್ಚಿದ್ರಿ. ಅಕ್ಕಿ ನೋಡ್ಲಿಲ್ಲ, ಮಗಳ ಬಂದ್ ಹೋಗಿ ಕಡೆಗಿನ್ರಿ. ಅದು ಗ್ಯಾಸ್ ಈಗ ಇದು ಬಂದ್ ಆಗ್ಯದ್ರಿ. ಇಲ್ಲೇ ಬಿಟ್ಟಿನ್ರಿ ನಾವ್ ಒಯ್ದಿಲ್ಲ. ಇದೇ ಲಾಸ್ಟ್ ಒಯ್ದಿತ್ ನೋಡ್ರಿ. ಏನಂತಾರೇನ್ರಿ? ಏನಾಗಿತ್ತಮ್ಮ ಮೊಮ್ಮಗಳಿಗೆ? ಮೊಮ್ಮಕ್ಕಳು ಹೋಗ್ಯಾರಿ, ಎಲ್ಲ ಅವ್ರು ಬಿಟ್ಟು ಎಲ್ಲ ಹೊಸ ಮಂದಿ ಅವ್ರ ಕಡೆಗೆ ತೊಗೊಂಡು ಹೋಗ್ಯಾರ. ಇದು ರೀ ಗ್ಯಾಸ ನಾವ್ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲಗತ್ತಿದೇವ್ರಿ. ಅಲ್ಲಿ ಬಿದ್ದಾಪುರ ಕಾಲನಿಗ್ ಇದ್ದೇವ್ರಿ. ಅದಕ್ಕೆ ಅಲ್ಲಿ ಮಾಡ್ರಿ ಅಂತಂದ್ರ ಅಲ್ಲೇ ಹೋಗಿ ಮಾಡ್ಕೋರಿ ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಬಲ್ಲಿ ಅಲ್ಲಿ ಗ್ಯಾಸಿನ ದುಕಾನ್ ಅದ ರೀ, ಅಲ್ಲಿ ಹೋಗಿ ಮಾಡ್ಕೊ ಅಂತಾರ. ಇದು ಇಲ್ಲಿರುವಂತಹ ಜನರು ಏನು ತಮ್ಮ ನೋವನ್ನ ಹೊರ ಹಾಕ್ತಾ ಇರುವಂತದ್ದು. ಒಂದ್ ಕಡೆ ತಮಗೆ ಸಿಲಿಂಡರ್ ಸಪ್ಲೈ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಮನೆಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ, ಬ್ಲಾಕ್ ಅಲ್ಲಿ ಮಾರ್ಕೊಂಡಿರಬಹುದು ಅನ್ನುವಂತ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಸಿಲಿಂಡರ್ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇಲ್ಲ ಅಂತೇಳಿ ಓರ್ವ ಮಹಿಳೆ ಕೂಡ ಕಣ್ಣೀರ್ ಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇದುವರೆಗೂ ಕಲಬುರಗಿಯಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ಉಂಟಾಗಿದೆ. ಅಲ್ಲೊಂಚೂರು ಪರಿಸ್ಥಿತಿ ಬಿಗಡಾಯಿಸಿದೆ. ಮೊಬೈಲ್ ನಲ್ಲಿ ಏನ್ ಮಾಡಿದ್ರು ಬುಕ್ ಆಗ್ತಾ ಇಲ್ಲ ಹಲವು ಕಡೆ. ಇನ್ನು ಏಜೆನ್ಸಿಗೆ ಬಂದ್ ಕೇಳಿದ್ರೆ ಇಲ್ಲೂ ಸರ್ವರ್ ಡೌನ್ ಇದೆ, ಇಲ್ಲೂ ಕೂಡ ಬುಕ್ ಮಾಡಕ್ ಆಗ್ತಿಲ್ಲ. ನೀವು ಮೊಬೈಲ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬನ್ನಿ ಅಥವಾ ಎಲ್ಲಾದ್ರೂ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬನ್ನಿ, ಅವಾಗ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ನಲ್ಲಿ ಬುಕ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ, ಅಂದ್ರೆ ಸರ್ವರ್ ಬಿಸಿ ಬರ್ತಾ ಇದೆ ಅಂತ ಜನ ಪ್ಯಾನಿಕ್ ಆಗ್ತಾ ಇದಾರೆ. ಪಾಪ ಇಲ್ಲೊಬ್ಬ ವೃದ್ಧೆ, ಆಕೆಗೆ ಇದು ಬುಕ್ ಮಾಡಕ್ ಗೊತ್ತಾಗುತ್ತೋ ಇಲ್ವೋ, ಏನ್ ಪರಿಸ್ಥಿತಿ ಒಟ್ಟಿನಲ್ಲಿ ಮಾಡ್ಬೇಕ್ರಿ. ಟ್ರಾನ್ಸ್ಫರ್ ಮಾಡಂದ್ರ ಮಾಡ್ಲಿಲ್ರಿ. ಅವಾಗನು ಈಗನು ಮಗಳ ಹತ್ರ ಮಾಡಿನ್ರಿ ನಾನು. ಬ್ಯಾಡ ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನಿಂದಾಗಿ ಇದೀಗ ಸಿಲಿಂಡರ್ ಸಿಗದೆ ಜನರು ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಗ್ಯಾಸ್ ಏಜೆನ್ಸಿಗೆ ಬಂದು ಆ ಸಿಲಿಂಡರ್ ನ ಬುಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸರ್ವರ್ ಡೌನ್ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಜನರು ಸಿಲಿಂಡರ್ ನ ತೆಗೆದುಕೊಂಡು ಬಂದು ಏನೋ ಈ ಒಂದು ಅಂಗಡಿಯ ಮುಂಭಾಗದಲ್ಲಿ, ಏಜೆನ್ಸಿಯ ಮುಂಭಾಗದಲ್ಲಿ ಇಟ್ಟಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಬುಕ್ ಮಾಡಿದಂತವ್ರು ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಒಳಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮೊದಲೆಲ್ಲ ಮೊಬೈಲ್ ಮೂಲಕ ಸಿಲಿಂಡರ್ ನ ಬುಕಿಂಗ್ ಮಾಡ್ತಾ ಇದ್ರು, ಆದ್ರೆ ಮೊಬೈಲ್ ಮುಖಾಂತರ ಸಿಲಿಂಡರ್ ಬುಕಿಂಗ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇದೀಗ ಈ ಒಂದು ಏನು ಏಜೆನ್ಸಿಗೆ ಬಂದಿರುವಂತದ್ದು, ಏಜೆನ್ಸಿಗೆ ಬಂದು ಇಲ್ಲಿ ಡೈರೆಕ್ಟ್ ಆಗಿ ಸಿಲಿಂಡರ್ ನ ಬುಕ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಸಿಲಿಂಡರ್ ಬುಕ್ ಮಾಡೋಕೆ ಮುಂದಾದಂತವರಿಗೆ ಇಲ್ಲಿ ಸರ್ವರ್ ಡೌನ್ ನ ಒಂದು ನೆಪವನ್ನ ಅಂದ್ರೆ ಸರ್ವರ್ ಡೌನ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಜನರು ಇದೀಗ ಸಿಲಿಂಡರ್ ಬುಕ್ ಮಾಡೋಕ್ಕೂ ಆಗದೆ, ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಿಲಿಂಡರ್ ಇಲ್ಲದೇನೆ ಏನು ಅಡಿಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಜನರು ಸಂಕಷ್ಟಕ್ಕೆ ಒಳಗಾಗ್ತಾ ಇರುವಂತದ್ದು. ಸಾಕಷ್ಟು ಜನ ಬಂದು ಈ ಒಂದು ಅಂಗಡಿಗೆ ಬಂದು ವಾಪಸ್ ಹೋಗ್ತಾ ಇರುವಂತದ್ದು. ನನ್ನ ಜೊತೆ
ಒಂದಷ್ಟು ಜನರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತೇಳಿ. ಸರ್ ಈಗ ಏನಾಯ್ತು? ಒಂದು ತಿಂಗಳಾಯ್ತು ರೀ ಬುಕಿಂಗ್ ಮಾಡ್ರಿ, ಇನ್ನ ತಕ್ಕ ಮನಿಗ್ ಬರ್ತಂತ ಮನಿಗ್ ಬರಕ್ ತಯಾರಿಲ್ಲ. ಇಲ್ಲಿ ಬಂದ್ರೆ ನಮ್ಗೆ ರಿಸಿಪ್ಟ್ ಕೊಡೋದು ರಿಸಿಪ್ಟ್ ಕೊಡಕ್ ತಯಾರಿಲ್ಲ. ಬಾಜಿ ಮುಂದ್ ಬರ್ರಿ. ಏನ್ ಸಮಸ್ಯೆ ಆಗ್ತಾ ಇತ್ತು? ನಿಂದ್ರಿ ಒಂದ್ ನಿಮಿಷ ಹೇಳ್ರಿ ಏನ್ ಸಮಸ್ಯೆ ಅಂತ. ಇಲ್ಲಿ ಅದ ನೋಡ್ರಿ ನಮ್ದು ಗ್ಯಾಸಿಂದು ಅದಕ್ಕ ನಾವು ಶುರು ತೋಳ ಮುಂದ ಮೊಮ್ಮಗಳು ನೋಡ್ತಾಳತ್ತ ಹಚ್ಚಿದ್ರಿ. ಅಕ್ಕಿ ನೋಡ್ಲಿಲ್ಲ ಮಗಳು ಬಂದ್ ಹೋಗಿ ಕಡೆಗಿನ್ರಿ ಅದ ಗ್ಯಾಸೀಗ ಇದು ಬಂದಾಗ್ಯದ್ರಿ. ಇಲ್ಲೇ ಬಿಟ್ಟಿನ್ರಿ ನಾವ್ ಒಯ್ದಿಲ್ಲ. ಇದೇ ಲಾಸ್ಟ್ ಅದಿತ್ ನೋಡ್ರಿ. ಏನಂತಾರನ್ರಿ ಏನಾಗಿತ್ತಮ್ಮ ಮೊಮ್ಮಗಳಿಗೆ? ಮೊಮ್ಮಕ್ಕಳು ಹೋಗ್ಯಾರಿ ಎಲ್ಲಾರು ಬಿಟ್ಟು ಎಲ್ಲ ವಸಮತಿ ಅವ್ರ ಕಡೆಗೆ ಅಂಡ್ರ ತಗೊಂಡ್ ಹೋಗ್ಯಾರ. ಇದು ರೀ ಗ್ಯಾಸ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲಗತ್ತಿದೇವ್ರಿ. ಅಲ್ಲಿ ಬಿದ್ದಾಪುರ ಕಾಲನಿಗೆ ಇದ್ದೇವ್ರಿ. ಅದಕ್ಕೆ ಅಲ್ಲಿ ಮಾಡ್ರಿ ಅಂತಂದ್ರ ಅಲ್ಲೇ ಹೋಗಿ ಮಾಡ್ಕೋರಿ ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಬಲ್ಲಿ ಅಲ್ಲಿ ಗ್ಯಾಸಿನ ದುಕಾನ್ ಅದ ರೀ, ಅಲ್ಲಿ ಹೋಗಿ ಮಾಡ್ಕೊ ಅಂತಾರ. ಇದು ಇಲ್ಲಿರುವಂತಹ ಜನರು ಏನು ತಮ್ಮ ನೋವನ್ನ ಹೊರ ಹಾಕ್ತಾ ಇರುವಂತದ್ದು. ಒಂದ್ ಕಡೆ ತಮ್ಗೆ ಸಿಲಿಂಡರ್ ಸಪ್ಲೈ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಮನೆಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ, ಬ್ಲಾಕ್ ಅಲ್ಲಿ ಮಾರ್ಕೊಂಡಿರಬಹುದು ಅನ್ನುವಂತ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಸಿಲಿಂಡರ್ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇಲ್ಲ ಅಂತೇಳಿ ಓರ್ವ ಮಹಿಳೆ ಕೂಡ ಕಣ್ಣೀರ್ ಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.